ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ PST ಮತ್ತು TET ಪೇಪರ್ 1ಗೆ ಸಂಬಂಧಿಸಿದಂತೆ ಕಳೆದ 3 ವಾರಗಳ ಟಾರ್ಗೆಟ್ ಏನಿತ್ತು ಅದರ ಆಧರಿಸಿ ಮೊದಲ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಟೆಸ್ಟ್ ಇಲ್ಲಿ ಸಿಲೆಬಸ್ ಬಂದ್ಬಿಟ್ಟು ಎಲ್ಲವೂ ನಾವೇನು ಸಿಲೆಬಸ್ ಕೊಟ್ಟಿದ್ವಲ್ಲ ಅದರ ಆಧಾರಿತವಾಗಿದ್ದಾವೆ. ಅದರ ಜೊತೆಗೆ ಕೆಲವೊಂದು ಪ್ರಶ್ನೆಗಳು ಹಳೆ ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿದ್ದಾವೆ. ಸೊ ಇಲ್ಲಿ ಎಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ಸಾಧ್ಯ ಆದರೆ ಕೀ ಆನ್ಸರ್ಸ್ ಆದರೂ ನೋಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಅದಾದ ನಂತರ ನೀವು ಯಾವಾಗಾದರೂ ಫ್ರೀ ಇದ್ದರೆ ಪುನಃ ಮತ್ತೊಮ್ಮೆ ನೀವು ಈ ಕ್ವಶನ್ಸ್ನ ಬರ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಎಷ್ಟು ಜನಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಸಿಗ್ತಾ ಇಲ್ಲ. ನಾನು ಕೆಲವೊಂದು ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಈ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದೀನಿ. ಸೊ ಹಾಗಾಗಿ ಸಾಧ್ಯ ಆದರೆ ಪ್ರಶ್ನೆಗಳನ್ನು ನಂತರ ಬರ್ಕೊಡ್ರಿ. ಈಗ ಒಂದು 30 ಮಿನಿಟ್ಸ್ ಈ ಟೆಸ್ಟ್ಗೆ ನೀವು ಟೈಮ್ ಕೊಟ್ಟು ಒಂದು ಪೀಸ್ಫುಲ್ ಪ್ಲೇಸಲ್ಲಿ ಕುಂತು ದಯವಿಟ್ಟು ಕೀ ಆನ್ಸರ್ಸ್ನ ಬರೆಯೋ ಪ್ರಯತ್ನವನ್ನು ಮಾಡಿ. ನಿಮಗೋಸ್ಕರ ನೀವು 30 ಮಿನಿಟ್ಸ್ ಟೈಮ್ ಕೊಡಲೇಬೇಕು. ಒಂದು ವೇಳೆ ಅಷ್ಟು ಟೈಮ್ ನಿಮ್ಗೆ ಇಲ್ಲ ಅಂತಂದರೆ ಬಹುಶಃ ನೋಟಿಫಿಕೇಶನ್ ಆದಮೇಲೆ ಭಾಳಷ್ಟು ಸ್ಟ್ರಗಲ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಹಾಗಾಗಿ ನೀವು ಹೇಗಾದ್ರೂ ಮಾಡಿ ಪೀಸ್ಫುಲ್ ಪ್ಲೇಸಲ್ಲಿ ಕುಂತು ಈ ಟೆಸ್ಟ್ನ ಅಟೆಂಡ್ ಮಾಡಿ ಅಂತೇಳಿ ಕೇಳ್ತಾ, ಈಗ ನಾವು ಕ್ವಶನ್ಸ್ನ ನೋಡೋದಾದರೆ ಫಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು? ಆಪ್ಷನ್ ಎ ಜೇನು ಕುರುಬರು, ಆಪ್ಷನ್ ಬಿ ಕೊರಗರು, ಆಪ್ಷನ್ ಸಿ ಸೋಲಿಗರು, ಆಪ್ಷನ್ ಡಿ ಎರವರು. ಇದರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು? ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಜಂಗಲ್ ಬಚಾವೋ ಆಂದೋಲನ ಜಾರ್ಖಂಡ್ನಲ್ಲಿ ಆರಂಭವಾಯಿತು. ಹೇಳಿಕೆ ಬಿ, ಇದು ಬಿಹಾರ ಮತ್ತು ಒಡಿಶಾಗೂ ಹರಡಿತು. ಹೇಳಿಕೆ ಸಿ, ಸುಂದರಲಾಲ್ ಬಹುಗುಣರವರು ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸಿದರು. ಇದರಲ್ಲಿ ಸರಿಯಾದ ಹೇಳಿಕೆ ಯಾವುದು? ಎ ಬಿ ಸರಿ, ಬಿ ಸಿ ಸರಿ, ಎ ಬಿ ಸಿ ಸರಿ, ಎ ಬಿ ಸಿ ತಪ್ಪು. ಇವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಇಲ್ಲಿ ಫಸ್ಟ್ ಆಪ್ಷನ್ಸ್ನ ಕೊಡಲಾಗಿದೆ. ಆಪ್ಷನ್ ಎ ನೆಪೆಂಥಿಸ್, ಆಪ್ಷನ್ ಬಿ ಸ್ಟೊಮ್ಯಾಟಾ, ಆಪ್ಷನ್ ಸಿ ಯುಟ್ರಿಕ್ಯುಲೇರಿಯಾ, ಆಪ್ಷನ್ ಡಿ ಡ್ರಾಸಿರಾ. ಈ ಮೇಲಿನ ಆಯ್ಕೆಗಳಲ್ಲಿ ಯಾವುದು ಕೀಟಾಹಾರಿ ಸಸ್ಯವಲ್ಲ? ಇವುಗಳಲ್ಲಿ ಯಾವುದು ಕೀಟಾಹಾರಿ ಸಸ್ಯವಲ್ಲ ಅನ್ನೋದು ಪ್ರಶ್ನೆ, ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತ ಸರ್ಕಾರವು ಅರಣ್ಯ ಸಂರಕ್ಷಣೆಗೆ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಯಾವಾಗ ಪರಿಷ್ಕರಿಸಿತು? ಪರಿಷ್ಕರಿಸಿದ ವರ್ಷ ಯಾವುದು? ಭಾರತ ಸರ್ಕಾರವು ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಪರಿಷ್ಕರಿಸಿದ ವರ್ಷ ಯಾವುದು? ಆಪ್ಷನ್ ಎ 1986, ಆಪ್ಷನ್ ಬಿ 1996, ಆಪ್ಷನ್ ಸಿ 1988, ಆಪ್ಷನ್ ಡಿ 1998. ನೆಕ್ಸ್ಟ್ ಐದನೇ ಪ್ರಶ್ನೆ ಬಂದ್ಬಿಟ್ಟು, ಕರ್ನಾಟಕ ಸರ್ಕಾರವು ಯಾವ ಆರ್ಥಿಕ ವರ್ಷದ ಮುಂಗಡ ಪತ್ರದಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆ ಜಾರಿಗೆ ತರಲಾಯಿತು? ಯಾವ ಮುಂಗಡ ಪತ್ರದಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು ಜಾರಿಗೆ ತರಲಾಯಿತು? ಇಲ್ಲಿ ಬಂದ್ಬಿಟ್ಟು ಬಜೆಟ್ 2011-12, ಆಪ್ಷನ್ ಬಿ 13-14, ಆಪ್ಷನ್ ಸಿ 14-15, ಆಪ್ಷನ್ ಡಿ 15-16. ನೆಕ್ಸ್ಟ್ ಬಂದ್ಬಿಟ್ಟು ಆರನೇ ಪ್ರಶ್ನೆ, ವಾಯುಗೋಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು? ವಾಯುಗೋಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು? ಆಪ್ಷನ್ ಎ 78%, ಆಪ್ಷನ್ ಬಿ 21%, ಆಪ್ಷನ್ ಸಿ 0.00005, ಆಪ್ಷನ್ ಡಿ 0.04%. ನೆಕ್ಸ್ಟ್ ಏಳನೇ ಪ್ರಶ್ನೆ ಬಂದ್ಬಿಟ್ಟು, ಇಲ್ಲಿ ಜಸ್ಟ್ ನೋಟ್ ಮಾಡ್ಕೋಬೇಕಾಗಿರುವಂಥ ಅಂಶ ಏನಂತಂದರೆ, ಈ ಒಂದು ಪ್ರಶ್ನೆನ ನಾನು ಸರ್ಚ್ ಮಾಡಲಿಕ್ಕೆ GPSTR 2022ರಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು. ಬೇಕಾದ್ರೆ GPSTR ಬರೆದವರು ನೀವು ನೋಡ್ಬೋದು. GPSTR 22ನಲ್ಲಿ ಈ ಪ್ರಶ್ನೆ ಬಂದಿತ್ತು. ಇಲ್ಲಿ ಈ ಪ್ರಶ್ನೆ ಎಲ್ಲಿಂದ ಬಂತು ಅಂತೇಳಿ ನಾನು ಭಾಳಷ್ಟು ಸರ್ಚ್ ಮಾಡಿದೆ ಲಾಸ್ಟ್ ಟೈಮು, ಬಟ್ ನನಗೆ ಆ ಟೈಮಲ್ಲಿ ಆನ್ಸರ್ ಸಿಕ್ಕಿರಲಿಲ್ಲ. ಬಟ್ ಈ PST ಕ್ವಶನ್ ಪೇಪರ್ ನಾನು ತೆಗಿಬೇಕಾದ್ರೆ ಈ ಒಂದು ಪ್ರಶ್ನೆ ನನಗೆ ಸಿಕ್ತು. ಅಂದರೆ 5th ಸ್ಟ್ಯಾಂಡರ್ಡ್ EVS ಬುಕ್ಕಿಂದಲೂ ಕೂಡ ಈ 6 to 8th ಬಂದಿದೆ. ಅಂದರೆ ಇದು ಬೇರೆ ಕಡೆನೂ ಬರುತ್ತೆ, ಆರೋಗ್ಯ ಶಿಕ್ಷಣದಲ್ಲೂ ಬರುತ್ತೆ. ಬಟ್ ಈ ಒಂದು ಕಾನ್ಸೆಪ್ಟು 5th ಬುಕ್ಕಲ್ಲಿ ಇದೆ ಅನ್ನೋದು ಕೂಡ ನನಗೆ ರೀಸೆಂಟಾಗಿ ಗೊತ್ತಾಯಿತು. ಈ ಪ್ರಶ್ನೆ ಏನಂತಂದರೆ, ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಯಾವ ರೋಗಕ್ಕೆ ಕಾರಣವಾಗುತ್ತದೆ? ಆಪ್ಷನ್ ಎ ಕಾಲರಾ, ಆಪ್ಷನ್ ಬಿ ಆಮಶಂಕೆ, ಆಪ್ಷನ್ ಸಿ ಮಲೇರಿಯಾ, ಆಪ್ಷನ್ ಡಿ ಡೆಂಗ್ಯೂ. ಇಷ್ಟರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೆಕ್ಸ್ಟ್ 8ನೇ ಪ್ರಶ್ನೆ ಬಂದ್ಬಿಟ್ಟು, ಮೊಳಕೆ ಕಾಳು, ಮೀನೆಣ್ಣೆ,
ಹಸಿರು ಹಳದಿ ತರಕಾರಿಗಳಲ್ಲಿ ಕಂಡುಬರುವ ಪ್ರಮುಖ ಪೋಷಕಾಂಶ ಯಾವುದು? ಮೊಳಕೆಕಾಳು, ಮೀನೆಣ್ಣೆ, ಹಸಿರು ಹಳದಿ ತರಕಾರಿಗಳಲ್ಲಿ ಕಂಡುಬರುವ ಪ್ರಮುಖ ಪೋಷಕಾಂಶ ಯಾವುದು? ಆಪ್ಷನ್ ಎ ಲಿಪಿಡ್, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ವಿಟಮಿನ್, ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್. ನೆಕ್ಸ್ಟ್ 9ನೇ ಪ್ರಶ್ನೆ. ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನ ಹೀಗೆನ್ನಬಹುದು. ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನ ಹೀಗೆನ್ನಬಹುದು. ಆಪ್ಷನ್ ಎ ದ್ರವ್ಯರಾಶಿ, ಆಪ್ಷನ್ ಬಿ ಸಾಂದ್ರತೆ, ಆಪ್ಷನ್ ಸಿ ಒತ್ತಡ, ಆಪ್ಷನ್ ಡಿ ರಾಶಿ. ನೆಕ್ಸ್ಟ್ 10ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸಂಯುಕ್ತಕ್ಕೆ ಉದಾಹರಣೆ ಯಾವುದು? ಇವುಗಳಲ್ಲಿ ಸಂಯುಕ್ತಕ್ಕೆ ಉದಾಹರಣೆ ಯಾವುದು? ಆಪ್ಷನ್ ಎ ಪಾದರಸ, ಆಪ್ಷನ್ ಬಿ ಮಣ್ಣು, ಆಪ್ಷನ್ ಸಿ ಸಕ್ಕರೆ, ಆಪ್ಷನ್ ಡಿ ಆಕ್ಸಿಜನ್. ನೆಕ್ಸ್ಟ್ ಬಂದ್ಬಿಟ್ಟು 11ನೇ ಪ್ರಶ್ನೆ. ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನ ಹೀಗೆನ್ನುವರು. ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಚಲನ ಶಕ್ತಿ, ಆಪ್ಷನ್ ಬಿ ಯಾಂತ್ರಿಕ ಶಕ್ತಿ, ಆಪ್ಷನ್ ಸಿ ಪ್ರಚನ್ನ ಶಕ್ತಿ, ಆಪ್ಷನ್ ಡಿ ಸ್ನಾಯು ಶಕ್ತಿ. ನೆಕ್ಸ್ಟ್ ಬಂದ್ಬಿಟ್ಟು ಸಮಭಾಜಕ ವೃತ್ತದ ವ್ಯಾಸ. ಆಪ್ಷನ್ ಎ 12,714 ಕಿಲೋಮೀಟರ್, ಆಪ್ಷನ್ ಬಿ 12,757 ಕಿಲೋಮೀಟರ್, ಆಪ್ಷನ್ ಸಿ 12,775 ಕಿಲೋಮೀಟರ್, ಆಪ್ಷನ್ ಡಿ 12,257 ಕಿಲೋಮೀಟರ್. ಇದರಲ್ಲಿ ಸಮಭಾಜಕ ವೃತ್ತದ ವ್ಯಾಸ ಯಾವುದು? ನೆಕ್ಸ್ಟ್ 13ನೇ ಪ್ರಶ್ನೆ. ಇದರಲ್ಲಿ ಹೇಳಿಕೆಗಳಿದ್ದಾವೆ. ಅದು ಈ ಹೇಳಿಕೆಗಳು ಯಾವ ಗ್ರಹಕ್ಕೆ ಸಂಬಂಧಿಸಿದ ಅಂತೇಳಿ ಕಂಡುಹಿಡಬೇಕಾಗುತ್ತೆ. ಹೇಳಿಕೆ ಎ ಬಂದ್ಬಿಟ್ಟು ಈ ಗ್ರಹವು ಶಿಲಾ ಮೇಲ್ಮೈಯಿಂದ ಕೂಡಿದೆ. ಈ ಒಂದು ಗ್ರಹವು ಶಿಲಾ ಮೇಲ್ಮೈಯಿಂದ ಕೂಡಿದೆ. ನೆಕ್ಸ್ಟ್ ಬಿ, ಹೇಳಿಕೆ ಬಿ, ಈ ಗ್ರಹವು ಕಂದಕಗಳು ಮತ್ತು ಪರ್ವತಗಳಿಂದ ತುಂಬಿದೆ. ಈ ಗ್ರಹವು ಕಂದಕಗಳು ಮತ್ತು ಪರ್ವತಗಳಿಂದ ತುಂಬಿದೆ. ಸಿ ಬಂದ್ಬಿಟ್ಟು ಕಂದು ಬಣ್ಣದಿಂದ ಕೂಡಿದ್ದು ಶುಷ್ಕ ವಾತಾವರಣ ಹೊಂದಿದೆ. ಇದು ಕಂದು ಬಣ್ಣದಿಂದ ಕೂಡಿದ್ದು ಶುಷ್ಕ ವಾತಾವರಣವನ್ನ ಹೊಂದಿದೆ. ಈ ಹೇಳಿಕೆಗಳು ಪ್ರತಿನಿಧಿಸುವ ಗ್ರಹದ ಹೆಸರು ಏನು? ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಬುಧ. ನೆಕ್ಸ್ಟ್ ಬಂದ್ಬಿಟ್ಟು ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಆಪ್ಷನ್ ಎ ಮುಳ್ಳಯ್ಯನಗಿರಿ, ಆಪ್ಷನ್ ಬಿ ಹಾರಮಕೊಂಡ ಶಿಖರ, ಆಪ್ಷನ್ ಸಿ ನೀಲಗಿರಿ ಬೆಟ್ಟ, ಆಪ್ಷನ್ ಡಿ ಆನೈಮುಡಿ. ನೆಕ್ಸ್ಟ್ 15ನೇ ಪ್ರಶ್ನೆ. ಪಾರದೀಪ್ ಬಂದರು ಕಂಡುಬರುವ ರಾಜ್ಯ ಯಾವುದು? ಪಾರದೀಪ್ ಬಂದರು ಕಂಡುಬರುವ ರಾಜ್ಯ. ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ತಮಿಳುನಾಡು. ನೆಕ್ಸ್ಟ್ 16ನೇ ಪ್ರಶ್ನೆ. ಭಾರತದ ಉತ್ತರ ಭಾಗವು ಇದರಲ್ಲಿ ಯಾವ ರೀತಿಯ ವಾಯುಗುಣವನ್ನು ಹೊಂದಿದೆ ಅಂತೇಳಿ ಪ್ರಶ್ನೆ. ಆಪ್ಷನ್ ಎ ಶೀತ ವಾಯುಗುಣವನ್ನು ಹೊಂದಿದೆ, ಆಪ್ಷನ್ ಎ ಶೀತ ವಾಯುಗುಣ ಹೊಂದಿದೆ, ಆಪ್ಷನ್ ಬಿ ಉಷ್ಣವಲಯ ವಾಯುಗುಣವನ್ನು ಹೊಂದಿದೆ, ಆಪ್ಷನ್ ಸಿ ಉಪ ಉಷ್ಣವಲಯ ವಾಯುಗುಣ ಹೊಂದಿದೆ, ಆಪ್ಷನ್ ಡಿ ಸಮಶೀತೋಷ್ಣ ವಲಯ ವಾಯುಗುಣ ಹೊಂದಿದೆ. ಇವುಗಳಲ್ಲಿ ಭಾರತದ ಉತ್ತರ ಭಾಗವು ಯಾವ ರೀತಿಯ ವಾಯುಗುಣವನ್ನು ಹೊಂದಿದೆ ಅಂತೇಳಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ. ಭಾರತದ ಕರಾವಳಿ ತೀರದ ಉದ್ದ ಎಷ್ಟು? ಆಪ್ಷನ್ ಎ 7,615 ಕಿಲೋಮೀಟರ್, ಆಪ್ಷನ್ ಬಿ 7,516.6 ಕಿಲೋಮೀಟರ್, ಆಪ್ಷನ್ ಸಿ 7,500 ಕಿಲೋಮೀಟರ್, ಆಪ್ಷನ್ ಡಿ 7,600 ಕಿಲೋಮೀಟರ್. ನೆಕ್ಸ್ಟ್ ಭಾರತದ ಪಶ್ಚಿಮ ತುದಿ ಯಾವುದು? ಭಾರತದ ಪಶ್ಚಿಮ ತುದಿ ಯಾವುದು? ಆಪ್ಷನ್ ಎ ಕಿಬಿತು, ಆಪ್ಷನ್ ಬಿ ಇಂದಿರಾ ಕೋಲ್, ಆಪ್ಷನ್ ಸಿ ಅಕ್ಸಾಯ್ ಚಿನ್, ಆಪ್ಷನ್ ಡಿ ಗುವಾರ್ ಮೋಟಾ. ಭಾರತದ ಪಶ್ಚಿಮ ತುದಿ ಯಾವುದು? ಆಪ್ಷನ್ ಎ ಕಿಬಿತು, ಆಪ್ಷನ್ ಬಿ ಇಂದಿರಾ ಕೋಲ್, ಆಪ್ಷನ್ ಸಿ ಅಕ್ಸಾಯ್ ಚಿನ್, ಆಪ್ಷನ್ ಡಿ ಗುವಾರ್ ಮೋಟಾ. ನೆಕ್ಸ್ಟ್ 18 ಪ್ರಶ್ನೆಗಳಾಯಿತು. ಈಗ ಬರೋದು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ 19ನೇ ಪ್ರಶ್ನೆ. ಯಾವ ಕನಿಷ್ಠ ಸಂಖ್ಯೆಯನ್ನು 9, 12, 15 ಮತ್ತು 18ರಿಂದ ಭಾಗಿಸಿದಾಗ ಶೇಷ 5 ಬರುತ್ತದೆ? ಯಾವ ಕನಿಷ್ಠ ಸಂಖ್ಯೆಯನ್ನು 9, 12, 15 ಮತ್ತು 18ರಿಂದ ಭಾಗಿಸಿದಾಗ ಶೇಷ 5 ಬರುತ್ತದೆ? ಆಪ್ಷನ್ ಎ 1085, ಆಪ್ಷನ್ ಬಿ 1805, ಆಪ್ಷನ್ ಸಿ 1055, ಆಪ್ಷನ್ ಡಿ 1855. ಈ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು 5th ಸ್ಟ್ಯಾಂಡರ್ಡ್ ಸಿಲೆಬಸ್ನ ಕೊಟ್ಟಿದ್ದೆ. ಬಟ್ ಅಲ್ಲಿ ಕ್ವಶನ್ ಫ್ರೇಮ್ ಮಾಡೋದು ಭಾಳ ಕಷ್ಟ ಆಯಿತು. ಯಾಕಂದರೆ ಎಲ್ಲವೂ ಕೂಡ ಬೇಸಿಕ್ ಅಂತೇಳಿ ಅನಿಸಿತು. ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲ್ ಅಲ್ಲಿ ಕ್ವಶನ್ ಪಿಕ್ ಮಾಡೋದು ಕಷ್ಟ ಆಯ್ತು ನನಗೆ. ಸೊ ಹಾಗಾಗಿ
ನಿಮಗೆ ಈಗಾಗಲೇ ಹೇಳಿದ್ದೆ ನಾನು ಏನು ಓಲ್ಡ್ ಕ್ವಶನ್ ಪೇಪರ್ ಕೂಡ ರೆಫರ್ ಮಾಡಿ ಅಂತೇಳಿ 3 ವಾರದ ಚಾಲೆಂಜ್ಗಳಲ್ಲಿ ನಾನು ಕೊಡ್ತಾ ಹೋಗಿದ್ದೆ. ಸೊ ಅದರ ಬೇಸ್ ಮೇಲೆ ಈ ಓಲ್ಡ್ ಕ್ವಶನ್ ಪೇಪರಲ್ಲಿ ಇರುವಂಥ ಪ್ರಶ್ನೆಗಳನ್ನ ನಾನು ಇಲ್ಲಿ ಪಿಕ್ ಮಾಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಔಟ್ ಆಫ್ ಸಿಲೆಬಸ್ ನಿಮ್ಗೆ ಅನ್ಸ್ಬೋದು, ಈ 3 ವಾರಗಳ ಏನು ಸಿಲೆಬಸ್ ಇದೆಯಲ್ಲ ಆದರೆ ಔಟ್ ಆಫ್ ಸಿಲೆಬಸ್ ಅಂತ ಅನ್ಸ್ಬೋದು. ಬಟ್ ಅಲ್ಲಿ ಕೊಟ್ಟಿರೋ ಚಾಪ್ಟರ್ ಅಪ್ಡೇಟೆಡ್ ಕೇಳಿದ್ದೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಅಪವರ್ತ್ಯಗಳು 5 ಅಥವಾ 6ನೇ ಕ್ಲಾಸ್ ಪಾಠದಲ್ಲಿ ಇತ್ತಂದರೆ ಅದರ ಒಂದು ಚಾಪ್ಟ್ರು 7th 8th ಅಲ್ಲಿ 9th 10th ಅಲ್ಲಿ ಏನು ಬರುತ್ತಲ್ಲ ಅಲ್ಲಿಯೂ ಕ್ವಶನ್ಸ್ ಬಂದಿರುತ್ತೆ. ಸೊ ಜಸ್ಟ್ ಪ್ರಯತ್ನ ಮಾಡಿ ನೋಡೋಣ. ನೆಕ್ಸ್ಟ್ 20ನೇ ಪ್ರಶ್ನೆ, 2/3 ಮೀಟರ್ ಬಟ್ಟೆಯನ್ನು 8 ಮಂದಿ ಸಮವಾಗಿ ಹಂಚಿಕೊಳ್ಳುತ್ತಾರೆ. ಪ್ರತಿಯೊಬ್ಬರು ಪಡೆದ ಬಟ್ಟೆ ಎಷ್ಟು? ಆಪ್ಷನ್ ಎ 1/24 ಮೀಟರ್, ಆಪ್ಷನ್ ಬಿ 8/3 ಮೀಟರ್, ಆಪ್ಷನ್ ಸಿ 16/3 ಮೀಟರ್, ಆಪ್ಷನ್ ಡಿ 1/12 ಮೀಟರ್. ಇಷ್ಟು 20ನೇ ಪ್ರಶ್ನೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಒಂದು ಸಂಖ್ಯೆಯನ್ನು 245ರಿಂದ ಭಾಗಿಸಿದಾಗ ಬಂದ ಭಾಗಲಬ್ಧ 52 ಮತ್ತು ಶೇಷ ಭಾಗಲಬ್ಧಕ್ಕಿಂತ 4ರಷ್ಟು ಕಡಿಮೆ ಇದೆ. ಹಾಗಾದರೆ ಆ ಸಂಖ್ಯೆ ಎಷ್ಟು? ನೋಡಿ ಪ್ರಶ್ನೆ ಇದೊಂದ್ಸಲ ನೋಡಿ. ಒಂದು ಸಂಖ್ಯೆಯನ್ನು 245ರಿಂದ ಭಾಗಿಸಿದಾಗ ಬಂದ ಭಾಗಲಬ್ಧ 52 ಮತ್ತು ಶೇಷ ಭಾಗಲಬ್ಧಕ್ಕಿಂತ 4ರಷ್ಟು ಕಡಿಮೆ ಇದೆ. ಹಾಗಾದರೆ ಆ ಸಂಖ್ಯೆ ಎಷ್ಟು? ಆಪ್ಷನ್ ಎ 12753, ಆಪ್ಷನ್ ಬಿ 12573, ಆಪ್ಷನ್ ಸಿ 12773, ಆಪ್ಷನ್ ಡಿ 12553. ನೆಕ್ಸ್ಟ್ 22ನೇ ಪ್ರಶ್ನೆ, ಒಂದು ಸಿಲಿಂಡರ್ನ ಪಾದದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಎತ್ತರವು 15 ಸೆಂಟಿಮೀಟರ್ ಇದ್ದರೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಎಷ್ಟು ಚದರ ಸೆಂಟಿಮೀಟರ್ ಆಗಿರುತ್ತದೆ? ಆಪ್ಷನ್ ಎ ಬಂದ್ಬಿಟ್ಟು 948 ಚದರ ಸೆಂಟಿಮೀಟರ್, ಆಪ್ಷನ್ ಬಿ 968 ಚದರ ಸೆಂಟಿಮೀಟರ್, ಆಪ್ಷನ್ ಸಿ 958 ಚದರ ಸೆಂಟಿಮೀಟರ್, ಆಪ್ಷನ್ ಡಿ 938 ಚದರ ಸೆಂಟಿಮೀಟರ್. ನೆಕ್ಸ್ಟ್ 23ನೇ ಪ್ರಶ್ನೆ, ಒಂದು ದಶಮಾಂಶ ಸಂಖ್ಯೆಯನ್ನು ಅದರಿಂದಲೇ ಗುಣಿಸಿದಾಗ ಬಂದ ಗುಣಲಬ್ಧ 4911.2064 ಆದರೆ ಆ ಸಂಖ್ಯೆ ಯಾವುದು? ಆಪ್ಷನ್ ಎ 70.08, ಆಪ್ಷನ್ ಬಿ 70.78, ಆಪ್ಷನ್ ಸಿ 71.08, ಆಪ್ಷನ್ ಡಿ 71.78. ನೆಕ್ಸ್ಟ್ 24ನೇ ಪ್ರಶ್ನೆ, 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳುಗಳಾದರೆ ಅವರ ವಯಸ್ಸಿನ ಮೊತ್ತವೆಷ್ಟು? 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳುಗಳಾದರೆ ಅವರ ವಯಸ್ಸಿನ ಮೊತ್ತವೆಷ್ಟು? ಆಪ್ಷನ್ ಎ 32 ವರ್ಷ 6 ತಿಂಗಳು, ಆಪ್ಷನ್ ಬಿ 30 ವರ್ಷ 6 ತಿಂಗಳು, ಆಪ್ಷನ್ ಸಿ 32 ವರ್ಷ 5 ತಿಂಗಳು, ಆಪ್ಷನ್ ಡಿ 30 ವರ್ಷ 5 ತಿಂಗಳು. ನೆಕ್ಸ್ಟ್ 25ನೇ ಪ್ರಶ್ನೆ, 15x² ಮೈನಸ್ 26x ಪ್ಲಸ್ 8ರ ಅಪವರ್ತನಗಳು ಯಾವುವು? ಆಪ್ಷನ್ ಎ ಬ್ರಾಕೆಟ್ 3x minus 2 bracket close, next bracket 5x minus 4 bracket close, option B bracket 3x minus 8 bracket close, next 5x minus 1 bracket close, option C 3x minus 1 option ಅದರಲ್ಲೇ 5x minus 8, next option D ಬಂದ್ಬಿಟ್ಟು 3x minus 4, next 5x minus 2. 25ನೇ ಪ್ರಶ್ನೆ ಇದು. ನೆಕ್ಸ್ಟ್ 26ನೇ ಪ್ರಶ್ನೆ, x minus 5 is equal to 7 ಆದಾಗ x ನ ಬೆಲೆಯು ಡ್ಯಾಶ್ ಆಗಿರುತ್ತದೆ? ಆಪ್ಷನ್ ಎ 5, ಆಪ್ಷನ್ ಬಿ 7, ಆಪ್ಷನ್ ಸಿ 12, ಆಪ್ಷನ್ ಡಿ 2. ನೆಕ್ಸ್ಟ್ 27ನೇ ಪ್ರಶ್ನೆ, ಒಂದು ತ್ರಿಭುಜದ ಒಳಕೋನಗಳ ಮೊತ್ತವು ಡ್ಯಾಶ್ಗೆ ಸಮವಾಗಿರುತ್ತದೆ? ಆಪ್ಷನ್ 1 90 ಡಿಗ್ರಿ, ಆಪ್ಷನ್ 2 60 ಡಿಗ್ರಿ, ಆಪ್ಷನ್ 3 360 ಡಿಗ್ರಿ, ಆಪ್ಷನ್ 4 180 ಡಿಗ್ರಿ. 28ನೇ ಪ್ರಶ್ನೆ, ಒಂದು ಬಹುಭುಜಾಕೃತಿಗೆ 6 ಬಾಹುಗಳಿದ್ದಾಗ ಅದು ಒಂದು ಡ್ಯಾಶ್? ಆಪ್ಷನ್ ಎ ಅಷ್ಟಭುಜಾಕೃತಿ, ಆಪ್ಷನ್ ಬಿ ಷಷ್ಠಭುಜಾಕೃತಿ, ಆಪ್ಷನ್ ಸಿ ಪಂಚಭುಜಾಕೃತಿ, ಆಪ್ಷನ್ ಡಿ ನವಭುಜಾಕೃತಿ. ನೆಕ್ಸ್ಟ್ 29ನೇ ಪ್ರಶ್ನೆ, 1 3 2 5 ಈ ಅಂಕಿಗಳನ್ನು ಉಪಯೋಗಿಸಿ
ಅಂದರೆ ಅಂಕಿಗಳನ್ನ ಪುನರಾವರ್ತಿಸದೆ ಬರೆಯಬಹುದಾದ ಅತಿ ದೊಡ್ಡ 4 ಅಂಕಿ ಯಾವುದು? ಆಪ್ಷನ್ 1 5132, ಆಪ್ಷನ್ 2 3521, ಆಪ್ಷನ್ 3 5321, ಆಪ್ಷನ್ 4 5231. ನೆಕ್ಸ್ಟ್ 30ನೇ ಪ್ರಶ್ನೆ, 4289ರಲ್ಲಿ 2ರ ಸ್ಥಾನ ಬೆಲೆ ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 200, ಆಪ್ಷನ್ ಸಿ 20, ಆಪ್ಷನ್ ಡಿ 2000. ನೆಕ್ಸ್ಟ್ 31ನೇ ಪ್ರಶ್ನೆ, 20ರಿಂದ 24 ಎಂಬ ವರ್ಗ ವಿಸ್ತಾರದ ಮಧ್ಯ ಬಿಂದು ಎಷ್ಟು? ಆಪ್ಷನ್ 1 22, ಆಪ್ಷನ್ 2 23, ಆಪ್ಷನ್ 3 21, ಆಪ್ಷನ್ 4 22.5. 32ನೇ ಪ್ರಶ್ನೆ, ದ್ವಿಮಾನ ಪದ್ಧತಿಯಲ್ಲಿ ಉಪಯೋಗಿಸುವ ಆಧಾರ ಸಂಖ್ಯೆ ಡ್ಯಾಶ್. ದ್ವಿಮಾನ ಪದ್ಧತಿಯಲ್ಲಿ ಉಪಯೋಗಿಸುವ ಆಧಾರ ಸಂಖ್ಯೆ ಎ 2 0, ಬಿ 1 2, ಸಿ 0 1, ಡಿ 1 -1. ನೆಕ್ಸ್ಟ್ 33ನೇ ಪ್ರಶ್ನೆ, 120 ಕೆಜಿಗಳ ಶೇಕಡ 15 ಡ್ಯಾಶ್ ಕೆಜಿಗೆ ಸಮವಾಗಿರುತ್ತದೆ. 120 ಕೆಜಿಗಳ ಶೇಕಡ 15 ಡ್ಯಾಶ್ ಕೆಜಿಗೆ ಸಮವಾಗಿರುತ್ತದೆ. ಆಪ್ಷನ್ 1 30, ಆಪ್ಷನ್ 2 18, ಆಪ್ಷನ್ 3 12, ಆಪ್ಷನ್ 4 27. ನೆಕ್ಸ್ಟ್ 34ನೇ ಪ್ರಶ್ನೆ, ಎಬಿಸಿ ಎಂಬ 3 ಪಾಲುಗಾರರು ತಲಾ 2000, 4000 ಮತ್ತು 6000 ಬಂಡವಾಳವನ್ನು ಹೂಡಿದಾಗ ಲಾಭವನ್ನು ಹಂಚಿಕೊಳ್ಳಬೇಕಾದ ಅನುಪಾತ? ಆಪ್ಷನ್ 1 1:4:6, ಆಪ್ಷನ್ 2 1:2:3, ಆಪ್ಷನ್ 3 1:3:2, ಆಪ್ಷನ್ 4 4:6:1. 35ನೇ ಪ್ರಶ್ನೆ, ಒಂದು ಬಸ್ 4 ಗಂಟೆಗಳಲ್ಲಿ 360 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಅದರ ವೇಗವು ಡ್ಯಾಶ್. ಆಪ್ಷನ್ ಎ 180 km/h, ಆಪ್ಷನ್ ಬಿ 90 km/h, ಆಪ್ಷನ್ ಸಿ 900 km/h, ಆಪ್ಷನ್ ಡಿ 36 km/h. ನೆಕ್ಸ್ಟ್ 13/52 ಕನಿಷ್ಠ ರೂಪ. ಆಪ್ಷನ್ 1 1/5, ಆಪ್ಷನ್ 2 13/52, ಆಪ್ಷನ್ 3 1/4, ಆಪ್ಷನ್ 4 1/13. 37ನೇ ಪ್ರಶ್ನೆ, ಈಗ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳು. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳು. ಮಗುವಿನ ವಿಕಾಸವನ್ನು ಪ್ರಭಾವಿಸುವ ಒಂದು ಅಂಶ ಯಾವುದು? ಆಪ್ಷನ್ ಎ ಆನುವಂಶಿಕತೆ, ಆಪ್ಷನ್ ಬಿ ಪರಿಸರ, ಆಪ್ಷನ್ ಸಿ ಬೆಳವಣಿಗೆ, ಆಪ್ಷನ್ ಡಿ ಸಾಧನೆ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಯಾವುದು ಇವುಗಳಲ್ಲಿ? ನೆಕ್ಸ್ಟ್ 38ನೇ ಪ್ರಶ್ನೆ, ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಎಲ್ಲಿಂದ ದೊರೆಯುತ್ತದೆ? ಆಪ್ಷನ್ ಎ ಮನಃಶಾಸ್ತ್ರದ ಜ್ಞಾನವನ್ನು ಸಮೃದ್ಧಿಗೊಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ, ಆಪ್ಷನ್ ಬಿ ಶಾಲಾ ಸನ್ನಿವೇಶವನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ, ಆಪ್ಷನ್ ಸಿ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯ ಮಾಡುತ್ತದೆ, ಆಪ್ಷನ್ ಡಿ ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂಥ ಲೆಂದಿ ಪ್ರಶ್ನೆಗಳನ್ನ ಓದಬೇಕಾದ್ರೆ ನೀವು ವಿಡಿಯೋ ಪಾಸ್ ಮಾಡಿ ಓದಿ ಆನ್ಸರ್ಸ್ನ ಬರೀಬಹುದು. 39ನೇ ಪ್ರಶ್ನೆ, ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ ಯಾವುದು? ಆಪ್ಷನ್ ಎ ಕಲಿಕೆಯ ಕೌಶಲ್ಯಗಳನ್ನು ಬೆಳೆಸುವುದು, ಆಪ್ಷನ್ ಬಿ ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವುದು, ಆಪ್ಷನ್ ಸಿ ವಿದ್ಯಾರ್ಥಿಗಳನ್ನು ಆಗಾಗ್ಗೆ ಮೌಲ್ಯಾಂಕನ ಮಾಡುವುದು, ಆಪ್ಷನ್ ಡಿ ಓದಿನ ಹವ್ಯಾಸಗಳನ್ನು ಬೆಳೆಸುವುದು. ಯಾವುದೇ ಕಾರಣಕ್ಕೂ ಸ್ಕ್ರೀನ್ಶಾಟ್ ತಗೊಳ್ಬೇಡಿ, ಬರೆಯೋ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ 40ನೇ ಪ್ರಶ್ನೆ, ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು ಎ ವಿದ್ಯಾರ್ಥಿಗಳಿಗೆ ಜೀವನದ ಕೌಶಲ್ಯಗಳನ್ನು ಬೋಧಿಸುತ್ತದೆ, ಬಿ ವಿಷಯ ಜ್ಞಾನವನ್ನು ವರ್ಗಾಯಿಸಲು ಸಹಾಯ ಮಾಡುತ್ತದೆ, ಸಿ ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ, ಆಪ್ಷನ್ ಡಿ ವಿದ್ಯಾರ್ಥಿಗಳನ್ನು ಉತ್ತಮ ಕಲಿಕಾರ್ಥಿಗಳನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ 41ನೇ ಪ್ರಶ್ನೆ, ವೈಗೋಟ್ಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ ಯಾವುದು? ಆಪ್ಷನ್ ಎ ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು,
ಆಪ್ಷನ್ ಬಿ ಮಕ್ಕಳ ವಿಕಾಸದೊಂದಿಗೆ ಮುಂದುವರಿಯುವ ಜ್ಞಾನಾತ್ಮಕ ವಿಕಾಸ. ಆಪ್ಷನ್ ಡಿ ಪ್ರಯೋಗದ ಮೂಲಕ ಸಂಶೋಧನೆ. ಆಪ್ಷನ್ ಡಿ ಬೌದ್ಧಿಕ ವಿಕಾಸದ ಪ್ರಕ್ರಿಯೆಗಳು. ನೆಕ್ಸ್ಟ್ 42ನೇ ಪ್ರಶ್ನೆ. ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ. ಆಪ್ಷನ್ ಎ ಶಿಕ್ಷಣ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕನೇ ಪ್ರಧಾನ. ಆಪ್ಷನ್ ಬಿ ಪ್ರತಿ ಮಗುವು ಕಲಿಕೆಯ ಸಾಮರ್ಥ್ಯವನ್ನು ಹೊಂದಿದೆ ಎಂಬ ಕಲ್ಪನೆ. ಆಪ್ಷನ್ ಸಿ ವಿಷಯ ಕೇಂದ್ರಿತ ಕಲಿಕೆಗೆ ಅವಕಾಶ. ಆಪ್ಷನ್ ಡಿ ಅಭಿಪ್ರೇರಣೆಯ ವಿಕಾಸ ಮತ್ತು ಪ್ರತಿ ಮಗುವಿನ ಮೌಲ್ಯಾಂಕನ. ನೆಕ್ಸ್ಟ್ 43ನೇ ಪ್ರಶ್ನೆ. ಮಕ್ಕಳಲ್ಲಿ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಉದಾಹರಣೆ. ಆಪ್ಷನ್ ಎ ಒಂದು ದೈಹಿಕ ಕಾರ್ಯವನ್ನು ಮಾಡುವುದು. ಆಪ್ಷನ್ ಬಿ ಕೋಪವನ್ನು ವ್ಯಕ್ತಪಡಿಸುವುದು. ಆಪ್ಷನ್ ಸಿ ಮೋಟಾರ್ ಸೈಕಲ್ ಚಲಾಯಿಸುವುದು. ಆಪ್ಷನ್ ಡಿ ಕಲಿಕೆಯ ವೇಗ. 44ನೇ ಪ್ರಶ್ನೆ ಬಂದ್ಬಿಟ್ಟು ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ. ಆಪ್ಷನ್ ಎ ಅದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನು ಬೆಳೆಸುತ್ತದೆ. ಆಪ್ಷನ್ ಬಿ ಹುಡುಗರು ಮತ್ತು ಹುಡುಗಿಯರಿಗೆ ವಿಭಿನ್ನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಆಪ್ಷನ್ ಸಿ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸುತ್ತದೆ. ಆಪ್ಷನ್ ಡಿ ಕಲಿಕೆಯನ್ನು ಉತ್ತೇಜಿಸುತ್ತದೆ. ನೆಕ್ಸ್ಟ್ 45ನೇ ಪ್ರಶ್ನೆ. ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯು ಒಂದು ಮುಖ್ಯವಾದ ಉಪಯೋಗ. ಅದರ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎ ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಹೇಗೆ ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದು. ಆಪ್ಷನ್ ಬಿ ಪ್ರತಿ ಮಗುವಿನ ವ್ಯಕ್ತಿತ್ವ ವಿಕಸನವನ್ನು ಮೌಲ್ಯಾಂಕನ ಮಾಡುವುದು. ಆಪ್ಷನ್ ಸಿ ಮಕ್ಕಳ ಶೈಕ್ಷಣಿಕ ಕಾರ್ಯನಿರ್ವಹಣೆಯನ್ನು ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಡಿ ತಮ್ಮ ಸುಗಮಗಾರಿಕೆ ಪ್ರಕ್ರಿಯೆಗಳನ್ನು ಯೋಜಿಸುವುದು. ನೆಕ್ಸ್ಟ್ ಬಂದ್ಬಿಟ್ಟು 46ನೇ ಪ್ರಶ್ನೆ. ಸಾಮಾಜಿಕ ರಚನೆಯಾಗಿ ಲಿಂಗ ಭೇದಕ್ಕೆ ಒಂದು ಉದಾಹರಣೆ. ಆಪ್ಷನ್ ಎ ಹೆಣ್ಣು ಮಕ್ಕಳ ಆರಂಭದಲ್ಲಿ ಭಾಗವಹಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಮತ್ತು ತರಗತಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ನೆಕ್ಸ್ಟ್ ಆಪ್ಷನ್ ಬಿ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ. ಆಪ್ಷನ್ ಸಿ ಹೆಣ್ಣು ಮಕ್ಕಳ ಉತ್ತಮ ಕಾರ್ಯ ನಿರ್ವಹಣೆ. ಆಪ್ಷನ್ ಡಿ ಗಂಡು ಮಕ್ಕಳು ಹೆಚ್ಚಿನ ದೈಹಿಕ ಕಾರ್ಯಗಳನ್ನು ಮಾಡುವುದು. ನೆಕ್ಸ್ಟ್ 47ನೇ ಪ್ರಶ್ನೆ. ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ. ಇದರಿಂದ ಅವನು ಅಥವಾ ಅವಳು ಆಪ್ಷನ್ ಎ ಮೌಲ್ಯಾಂಕನವನ್ನು ಸಮಗ್ರವಾಗಿ ಮಾಡಬಹುದು. ಆಪ್ಷನ್ ಬಿ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಸುಲಭವಾಗಿ ಮಾಡಬಹುದು. ಆಪ್ಷನ್ ಸಿ ವಿದ್ಯಾರ್ಥಿಗಳನ್ನು ತೇರ್ಗಡೆಗೊಳಿಸಬಹುದು. ಆಪ್ಷನ್ ಡಿ ಅವನ ಅಥವಾ ಅವಳ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಬಹುದು. ನೆಕ್ಸ್ಟ್ 48ನೇ ಪ್ರಶ್ನೆ. ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಇದರ ಫಲವಾಗಿ ಮಗು ಭ್ರಮೆಯನ್ನು ಮೂಡಿಸಿಕೊಳ್ಳುತ್ತದೆ. ಆಪ್ಷನ್ ಬಿ ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ. ಸಿ ಮಗು ಅನುಬಂಧಿತವಾಗಿ ಕಲಿಯುತ್ತದೆ. ಡಿ ಮಗು ಚುರುಕಾಗುತ್ತದೆ. 49ನೇ ಪ್ರಶ್ನೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ. ಆಪ್ಷನ್ ಎ ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ. ಆಪ್ಷನ್ ಬಿ ಆಗಾಗ್ಗೆ ಕಿರು ಪರೀಕ್ಷೆಗಳು ಮತ್ತು ಪರೀಕ್ಷೆಗಳನ್ನು ನಡೆಸುವುದು. ಆಪ್ಷನ್ ಸಿ ಮೌಲ್ಯಮಾಪನ ಮಾಡುವುದಕ್ಕೆ ಮುಂಚಿತವಾಗಿ ಪಠ್ಯ ವಸ್ತುವನ್ನು ಪೂರ್ಣಗೊಳಿಸುವುದು. ಆಪ್ಷನ್ ಡಿ ಪ್ರತಿ ವಿಷಯವನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳ ಸಾಧನೆ. ಇಷ್ಟು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಒತ್ತು ನೀಡುವ ಅಂಶಗಳು. ನೆಕ್ಸ್ಟ್ 50ನೇ ಪ್ರಶ್ನೆ. ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ಯಾವುದು? ಆಪ್ಷನ್ ಎ ನಿಗದಿತ ಪಠ್ಯ ವಿಷಯಗಳು. ಆಪ್ಷನ್ ಬಿ ಕಲಿವಿನ ಫಲಗಳು. ಆಪ್ಷನ್ ಸಿ ತರಗತಿಯಲ್ಲಿ ಒದಗಿಸಿದ ಕಲಿವಿನ ಅನುಭವಗಳು. ಇಲ್ಲಿ ಕಲಿವಿನ ಅಂತ ಆಗಬೇಕು, ಅದು ಕಲೀಲಿನ ಆಗಿದೆ, ಆಪ್ಷನ್ ಡಿ ಶಾಲಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯನಿರ್ವಹಣೆ. ನೆಕ್ಸ್ಟ್ 51ನೇ ಪ್ರಶ್ನೆ. ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಗಳು. ಆಪ್ಷನ್ ಎ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ಒಪ್ಪಿಕೊಳ್ಳುತ್ತದೆ. ಆಪ್ಷನ್ ಬಿ ಆಗಾಗ್ಗೆ ಕಿರು ಪರೀಕ್ಷೆಗಳು ಮತ್ತು ಪರೀಕ್ಷೆಗಳನ್ನು ನಡೆಸುತ್ತದೆ. ಆಪ್ಷನ್ ಸಿ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಇತರೆ ಮಕ್ಕಳಿಂದ ತರಗತಿಗಳಲ್ಲಿ ಬೇರ್ಪಡಿಸುವುದನ್ನು ಅನುಮತಿಸುತ್ತದೆ. ಆಪ್ಷನ್ ಡಿ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ನಿರಾಕರಿಸುತ್ತದೆ. ನೆಕ್ಸ್ಟ್ 52ನೇ ಪ್ರಶ್ನೆ. ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ. ಇದು ಸೂಚಿಸುವುದು ಅವರ ಬುದ್ಧಿಶಕ್ತಿ, ಬಿ ಕ್ರಿಯಾಶೀಲತೆ, ಸಿ ಆಲೋಚನೆ, ಡಿ ಅಭಿಕ್ಷಮತೆ. ನೆಕ್ಸ್ಟ್ 53ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ? ಆಪ್ಷನ್ ಎ ಬಂದ್ಬಿಟ್ಟು ಎಡಗೈ ಬಲಗೈ ಬಳಕೆ. ಆಪ್ಷನ್ ಬಿ ನಿಖರವಾಗಿ ಓದುವುದು, ವೇಗ ಮತ್ತು ಗ್ರಹಿಕೆಯಲ್ಲಿ ಸಮಸ್ಯೆಗಳು. ಸಿ ನಿಧಾನವಾಗಿ ಬರೆಯುವುದು. ಡಿ ಪದಗಳನ್ನು ಸ್ಮರಣೆಗೆ ತಂದುಕೊಳ್ಳುವಲ್ಲಿನ ಕಠಿಣತೆ. ನೆಕ್ಸ್ಟ್ 54ನೇ ಪ್ರಶ್ನೆ.
ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಯಾವುದು? ಆಪ್ಷನ್ ಎ ಸಿದ್ಧತೆ, ಆಪ್ಷನ್ ಬಿ ಪರಿಪಕ್ವತೆ, ಆಪ್ಷನ್ ಸಿ ದೈಹಿಕ ಬೆಳವಣಿಗೆ, ಆಪ್ಷನ್ ಡಿ ಮನೋಧೋರಣೆ. ನೆಕ್ಸ್ಟ್ 55ನೇ ಪ್ರಶ್ನೆ. ನವಿಲು ಈ ಪದವು ಆಪ್ಷನ್ ಎ ಪುಲ್ಲಿಂಗ, ಆಪ್ಷನ್ ಬಿ ಸ್ತ್ರೀಲಿಂಗ, ಆಪ್ಷನ್ ಸಿ ನಪುಂಸಕಲಿಂಗ, ಆಪ್ಷನ್ ಡಿ ಅನ್ವರ್ಥನಾಮ. ಇಲ್ಲಿಂದ ಕನ್ನಡ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 56ನೇ ಪ್ರಶ್ನೆ. ಒಸರುತ್ತಿದ್ದ ಈ ಪದದಲ್ಲಿ ಲೋಪವಾದ ಸ್ವರ ಡ್ಯಾಶ್. ಆಪ್ಷನ್ ಎ ಉ ಸ್ವರ, ಆಪ್ಷನ್ ಬಿ ಆ ಸ್ವರ, ಆಪ್ಷನ್ ಸಿ ಈ ಸ್ವರ, ಆಪ್ಷನ್ ಡಿ ಓ ಸ್ವರ. ನೆಕ್ಸ್ಟ್ 57ನೇ ಪ್ರಶ್ನೆ. ಸುಯ್ಯನೆ ಇದೊಂದು ಡ್ಯಾಶ್. ಆಪ್ಷನ್ ಎ ದ್ವಿರುಕ್ತಿ, ಆಪ್ಷನ್ ಬಿ ಜೋಡು ನುಡಿ, ಆಪ್ಷನ್ ಸಿ ನುಡುಗಟ್ಟು, ಆಪ್ಷನ್ ಡಿ ಅನುಕರಣಾವ್ಯಯ. ನೆಕ್ಸ್ಟ್ 58ನೇ ಪ್ರಶ್ನೆ. ಜಿ.ಎಸ್. ಶಿವರುದ್ರಪ್ಪರವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ ಯಾವುದು? ಆಪ್ಷನ್ ಎ ಸಾಮಗಾನ, ಆಪ್ಷನ್ ಬಿ ದೀಪದ ಹೆಜ್ಜೆ, ಆಪ್ಷನ್ ಸಿ ಕಾವ್ಯಾರ್ಥ ಚಿಂತನ, ಆಪ್ಷನ್ ಡಿ ತೆರೆದ ದಾರಿ. ನೆಕ್ಸ್ಟ್ 59ನೇ ಪ್ರಶ್ನೆ. ಐಕ್ಯ ಪದಕ್ಕೆ ಸೂಕ್ತವಾದ ಸಮಾನಾರ್ಥಕ ಯಾವುದು? ಆಪ್ಷನ್ ಎ ಅಸಂಖ್ಯ, ಆಪ್ಷನ್ ಬಿ ನಕ್ಷತ್ರ, ಆಪ್ಷನ್ ಸಿ ಒಂದಾಗು, ಆಪ್ಷನ್ ಡಿ ಲೆಕ್ಕವಿಲ್ಲದಷ್ಟು. ನೆಕ್ಸ್ಟ್ 60ನೇ ಪ್ರಶ್ನೆ. ಆದೇಶ, ಪ್ರಾರ್ಥನೆ, ಕೋರಿಕೆ, ಬೇಡಿಕೆಗಳನ್ನು ಮಂಡಿಸುವ ವಾಕ್ಯಗಳನ್ನು ಡ್ಯಾಶ್. ಸಂಯೋಜಿತ ವಾಕ್ಯ, ಆಪ್ಷನ್ ಬಿ ಸಾಮಾನ್ಯ ವಾಕ್ಯ, ಆಪ್ಷನ್ ಸಿ ವಿಶೇಷ ವಾಕ್ಯ, ಆಪ್ಷನ್ ಡಿ ವಿದ್ಯಾರ್ಥಕ ವಾಕ್ಯ. ನೆಕ್ಸ್ಟ್ 61ನೇ ಪ್ರಶ್ನೆ. ದುಮ್ಮಾನ ಪದಕ್ಕೆ ಹತ್ತಿರದ ಅರ್ಥ ಕೊಡುವ ಪದ ಯಾವುದು? ದುಮ್ಮಾನ ಪದಕ್ಕೆ ಹತ್ತಿರದ ಅರ್ಥ ಕೊಡುವ ಪದ ಯಾವುದು? ಆಪ್ಷನ್ ಎ ಆಘಾತ, ಆಪ್ಷನ್ ಬಿ ಸಂತೋಷ, ಆಪ್ಷನ್ ಸಿ ವ್ಯಸನ, ಆಪ್ಷನ್ ಡಿ ಧರ್ಮ. ನೆಕ್ಸ್ಟ್ 62ನೇ ಪ್ರಶ್ನೆ. ಕೃತಜ್ಞ ಪದದ ವಿರುದ್ಧಾರ್ಥಕ. ಆಪ್ಷನ್ ಎ ದುಷ್ಟ, ಆಪ್ಷನ್ ಬಿ ಕೃತಜ್ಞ, ಆಪ್ಷನ್ ಸಿ ಮೋಸ, ಆಪ್ಷನ್ ಡಿ ಅಕೃತಜ್ಞ. ನೆಕ್ಸ್ಟ್ 63ನೇ ಪ್ರಶ್ನೆ. ಚುಟುಕುಗಳ ಬ್ರಹ್ಮ ಎಂಬ ಬಿರುದಾಂಕಿತರು ಯಾರು? ಆಪ್ಷನ್ ಎ ಸಿದ್ದಯ್ಯ ಪುರಾಣಿಕ್, ಆಪ್ಷನ್ ಬಿ ದಿನಕರ ದೇಸಾಯಿ, ಆಪ್ಷನ್ ಸಿ ಚಂದ್ರಶೇಖರ ಕಂಬಾರ್, ಆಪ್ಷನ್ ಡಿ ನಯಸೇನ. ನೆಕ್ಸ್ಟ್ 64ನೇ ಪ್ರಶ್ನೆ. ಜಿಲ್ಲಾಧಿಕಾರಿಗಳು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಎಂದರು. ಈ ವಾಕ್ಯದಲ್ಲಿ ಬಳಸಲೇಬೇಕಾದ ಲೇಖನ ಚಿಹ್ನೆ ಯಾವುದು? ಆಪ್ಷನ್ ಎ ಪ್ರಶ್ನಾರ್ಥಕ ಚಿಹ್ನೆ, ಆಪ್ಷನ್ ಬಿ ಪೂರ್ಣ ವಿರಾಮ, ಆಪ್ಷನ್ ಡಿ ಭಾವಸೂಚಕ ಚಿಹ್ನೆ, ಆಪ್ಷನ್ ಡಿ ಉದ್ಧರಣ ಚಿಹ್ನೆ. ನೆಕ್ಸ್ಟ್ ಇಲ್ಲಿಂದ ಇಂಗ್ಲಿಷ್ ಸ್ಟಾರ್ಟ್ ಆಗುತ್ತೆ. 65ನೇ ಪ್ರಶ್ನೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಡ್ಯಾಶ್ ಜಾಬ್ ನವೇಡೇಸ್. ಆಪ್ಷನ್ ಎ ಬಂದ್ಬಿಟ್ಟು ಆ ಡ್ಯಾಶ್ ಅಲ್ಲಿ ಫಿಲ್ ಮಾಡಬೇಕಾಗಿದೆ. ಆಪ್ಷನ್ ಎ ದ, ಆಪ್ಷನ್ ಬಿ ಸಮ್, ಆಪ್ಷನ್ ಸಿ ಯಾನ್, ಆಪ್ಷನ್ ಡಿ ಎ. ಇಲ್ಲಿ ಸ್ವಲ್ಪ ಒಂದು ಮಾತು ಹೇಳೋದಂದ್ರೆ, ನಾವು ಪ್ಯೂರ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿರೋರು, ಅಪ್ಪಟ ಕನ್ನಡ ಮಾಧ್ಯಮದಲ್ಲೇ ಓದಿದ್ದೀನಿ. ಇಲ್ಲಿ ಇಂಗ್ಲೀಷು ಪ್ರೊನೌನ್ಸ್ ಮಾಡೋ ಟೈಮಲ್ಲಿ ಏನಾದರೂ ಒಂದಿಷ್ಟು ವ್ಯತ್ಯಾಸಗಳಾದರೆ ದಯವಿಟ್ಟು ಸಮಾಧಾನ ಮಾಡಿಕೊಳ್ಬೇಕಾಗಿ ವಿನಂತಿ. ಯಾಕಂದರೆ ಇಂಗ್ಲೀಷು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಈಗ ಒಂದು ಹಂತಕ್ಕೆ ಬಂದಿದೆ, ಬಟ್ ಹಿಂದೆ ನಾವು ಓದೋ ಟೈಮಲ್ಲಿ ನಾವು ಕಲ್ತಷ್ಟು ನಾ ಇಲ್ಲಿ ಪ್ರೊನೌನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. 66ನೇ ಪ್ರಶ್ನೆ. ಐ ಡ್ಯಾಶ್ ಇಮ್ ಎಟ್ ದ ಲೈಬ್ರರಿ ಲಾಸ್ಟ್ ನೈಟ್. ದ ಕರೆಕ್ಟ್ ವರ್ಬ್ ಟು ಫಿಲ್ ಇನ್ ದ ಬ್ಲಾಂಕ್ ಈಸ್. ಆಪ್ಷನ್ ಎ ಮೀಟ್, ಆಪ್ಷನ್ ಬಿ ಹ್ಯಾವ್ ಮೀಟ್, ಆಪ್ಷನ್ ಸಿ ಯಾಮ್ ಮೀಟಿಂಗ್, ಆಪ್ಷನ್ ಡಿ ಮೆಟ್. ನೆಕ್ಸ್ಟ್ 67ನೇ ಪ್ರಶ್ನೆ. ಐ ಆಮ್ ಡ್ಯಾಶ್ ಕಾಲ್ ಎ ಮೀಟಿಂಗ್ ಆಫ್ ಆಲ್ ದ ಟೀಚರ್ಸ್ ಟುಡೇ. ದ ಕರೆಕ್ಟ್ ವರ್ಬ್ ಪ್ಯಾಸಸ್ ಟು ಫಿಲ್ ಇನ್ ದ ಬ್ಲಾಂಕ್. ಆಪ್ಷನ್ ಎ ಗೋಯಿಂಗ್ ಟು, ಆಪ್ಷನ್ ಬಿ ಥಿಂಕಿಂಗ್ ಆಫ್, ಆಪ್ಷನ್ ಸಿ ಹ್ಯಾವ್ ಟು, ಆಪ್ಷನ್ ಡಿ ವಿಲ್ ಬಿ. ನೆಕ್ಸ್ಟ್ 68ನೇ ಪ್ರಶ್ನೆ. ಅಕ್ಯುಮುಲೇಟ್ ಮೀನ್ಸ್. ಆಪ್ಷನ್ ಎ ಟು ಗ್ಯಾದರ್, ಆಪ್ಷನ್ ಬಿ ಟು ಕಲೆಕ್ಟ್, ಆಪ್ಷನ್ ಸಿ ಟು ಬಿಲ್ಡ್, ಆಪ್ಷನ್ ಡಿ ಟು ಸ್ಟೋರ್. Then 69. It was your birthday yesterday, was not it? Option A happy birthday, option B yes it was, option C yes I was, option D all right. 70th. She speaks English very dash. Option A quick, option B well, option C good,
ಆಪ್ಷನ್ ಡಿ ಪರ್ಫೆಕ್ಟ್. ನೆಕ್ಸ್ಟ್ 71. He was very angry dash his son. ಆಪ್ಷನ್ ಎ with, ಆಪ್ಷನ್ ಬಿ on, ಆಪ್ಷನ್ ಸಿ for, ಆಪ್ಷನ್ ಡಿ at. ನೆಕ್ಸ್ಟ್ 72. In Britain it is expensive to travel dash train. ಆಪ್ಷನ್ ಎ by, ಆಪ್ಷನ್ ಬಿ with, ಆಪ್ಷನ್ ಸಿ in, ಆಪ್ಷನ್ ಡಿ inside. ನೆಕ್ಸ್ಟ್ 73. I am too fat dash. The question tag to use with this sentence is ಆಪ್ಷನ್ ಎ isn't it, ಆಪ್ಷನ್ ಬಿ am I, ಆಪ್ಷನ್ ಸಿ don't I, ಆಪ್ಷನ್ ಡಿ aren't I. Next 74. Do you know dash to majestic? The best parser to complete the sentence is option A what to go, option B how to get, option C how to ride, option D what to get. Then 75. ಇಲ್ಲಿ ಬಂದ್ಬಿಟ್ಟು ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ 5 ಪ್ರಶ್ನೆಗಳಿದ್ದಾವೆ. 75ನೇ ಪ್ರಶ್ನೆ. ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಗೆ ಬೂಕರ್ ಪ್ರಶಸ್ತಿ ಪಡೆದ ಭಾರತೀಯ ಲೇಖಕರು ಯಾರು? ಆಪ್ಷನ್ ಎ ವಿ ಎಸ್ ನೈಪಾಲ್, ಆಪ್ಷನ್ ಬಿ ಅರುಂಧತಿ ರಾಯ್, ಆಪ್ಷನ್ ಸಿ ಸಲ್ಮಾನ್ ರಶ್ದಿ, ಆಪ್ಷನ್ ಡಿ ಕಿರಣ್ ದೇಸಾಯಿ. ನೆಕ್ಸ್ಟ್ 76ನೇ ಪ್ರಶ್ನೆ. ಜಾಗತಿಕ ಬಡತನವನ್ನು ನಿವಾರಿಸಲು ಮಾಡಿದ ಪ್ರಾಯೋಗಿಕ ವಿಧಾನಕ್ಕಾಗಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು? ಆಪ್ಷನ್ ಎ ಅಮರ್ತ್ಯ ಸೇನ್, ಆಪ್ಷನ್ ಬಿ ಕೈಲಾಸ್ ಸತ್ಯಾರ್ಥಿ, ಆಪ್ಷನ್ ಸಿ ಅಭಿಜಿತ್ ಬ್ಯಾನರ್ಜಿ, ಆಪ್ಷನ್ ಡಿ ವೆಂಕಟರಾಮನ್ ರಾಮಕೃಷ್ಣನ್. ನಾ ಈಗಾಗಲೇ ಹೇಳಿದೆ ಪುಸ್ತಕರು ಮತ್ತು ಲೇಖಕರು ಅಂತೇಳಿ ಹೇಳಿದೆ, ಮತ್ತೆ ಪ್ರಶಸ್ತಿಗಳ ಬಗ್ಗೆನೂ ಕೊಟ್ಟಿದ್ದೆ, ಪ್ರಶಸ್ತಿ ಮತ್ತು ಪುರಸ್ಕಾರಗಳು. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಪುಸ್ತಕಗಳ ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರಿಗೆ ಸಂಬಂಧಿಸಿದಂತೆ ಫಸ್ಟ್ 75 ಕ್ವಶನ್. 76th ಕ್ವಶನ್ ಬಂದ್ಬಿಟ್ಟು ಪ್ರಮುಖ ಪ್ರಶಸ್ತಿಗಳು ಅಂತ ಏನು ಹೇಳಿದ್ವಲ್ಲ ಅದರಲ್ಲಿ ಆ ಒಂದು ಟಾಪಿಕ್ಗೆ ಸಂಬಂಧಿಸಿದ ಪ್ರಶ್ನೆ. ನೆಕ್ಸ್ಟ್ ಬಂದ್ಬಿಟ್ಟು ಗೇಮ್ಸ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಗೇಮ್ಸ್ಗೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಅಂದರೆ ರೀಸೆಂಟ್ 3-4 ಡೇಸ್ ಬ್ಯಾಕ್, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೂಡ ಬರುತ್ತೆ. ಇತ್ತೀಚೆಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಇಟಲಿಯ ಮೊದಲ ಆಟಗಾರ ಯಾರು? ರೀಸೆಂಟ್ 3-4 ಡೇಸ್ ಬ್ಯಾಕ್ ಆಗಿರೋದು ಇದು. ಆಪ್ಷನ್ ಎ ಕಾರ್ಲೋಸ್ ಅಲ್ಕರಾಜ್, ಆಪ್ಷನ್ ಬಿ ಯುನಿಕ್ ಸ್ಕಿನ್ನರ್ ಆಗಬೇಕದು, ಆಪ್ಷನ್ ಡಿ ನೋವಾಕೋ ಜೋಕೋವಿಕ್, ಆಪ್ಷನ್ ಡಿ ಜಾಕ್ ಡ್ರಾಪರ್. ನೆಕ್ಸ್ಟ್ 78ನೇ ಪ್ರಶ್ನೆ. ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು, ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ತೆಗೆದಿರೋ ಪ್ರಶ್ನೆ. ಆಪ್ಷನ್ ಎ ವಿಭು ಬಕ್ರು, ಆಪ್ಷನ್ ಬಿ ದಿನೇಶ್ ಕುಮಾರ್ ಸಿಂಗ್, ಆಪ್ಷನ್ ಸಿ ಜಯಂತ್ ಬ್ಯಾನರ್ಜಿ, ಆಪ್ಷನ್ ಡಿ ವಿ ಕಾಮೇಶ್ವರ ರಾವ್. ನೆಕ್ಸ್ಟ್ 79ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ನೇರ ಎಂಟ್ರಿ ಇನ್ಪುಟ್ ಸಾಧನವಲ್ಲ? ಇವೆರಡು ಪ್ರಶ್ನೆಗಳು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ. ಇವುಗಳಲ್ಲಿ ಯಾವುದು ನೇರ ಎಂಟ್ರಿ ಇನ್ಪುಟ್ ಸಾಧನವಲ್ಲ? 79ನೇ ಪ್ರಶ್ನೆ. ಆಪ್ಷನ್ ಎ ಆಪ್ಟಿಕಲ್ ಸ್ಕ್ಯಾನರ್, ಆಪ್ಷನ್ ಬಿ ಮೌಸ್ ಆ್ಯಂಡ್ ಡಿಜಿಟೈಸರ್, ಆಪ್ಷನ್ ಸಿ ಸೆಮಿ ಕಂಡಕ್ಟರ್, ಆಪ್ಷನ್ ಡಿ ಲೈಟ್ ಪೆನ್. ನೆಕ್ಸ್ಟ್ 80ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ. MS ವರ್ಡ್ನಲ್ಲಿ ದತ್ತಾಂಶವನ್ನು ಪೇಸ್ಟ್ ಮಾಡಲು ಬಳಸುವ ಶಾರ್ಟ್ ಕಟ್ ಕೀ ಯಾವುದು? ಆಪ್ಷನ್ ಎ Ctrl+P, ಆಪ್ಷನ್ ಬಿ Ctrl+C, ಆಪ್ಷನ್ ಡಿ Ctrl+S, ಆಪ್ಷನ್ ಡಿ Ctrl+V. Ctrl+V ಅದು ಆರ್ ಥರ ಅನ್ಸುತ್ತೇನೋ, Ctrl+V. ಓಕೆನಾ? ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ವರ್ಕ್ ಬಂದಿರೋದ್ರಿಂದ 80 ಕ್ವಶನ್ಸ್ಗೆ ಸ್ಟಾಪ್ ಮಾಡೋ ಪರಿಸ್ಥಿತಿ ಬಂತು. ಸೊ ನೆಕ್ಸ್ಟ್ ಸಾಧ್ಯ ಆದರೆ 20 ಕ್ವಶನ್ಸ್ ಕೊಡ್ತೀನಿ, ಇಲ್ಲಾಂದರೆ ಇಷ್ಟಕ್ಕೆ ಎನಫ್ ಮಾಡೋಣ. ಈ 80 ಕ್ವಶನ್ಸ್ನ ಕೀ ಆನ್ಸರ್ಸ್ನ ನೀವು ಬರೆದು ಸಾಧ್ಯ ಆದರೆ ನಮ್ಗೆ ಕಳಿಸ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ನಿಮಗೆ ಕೀ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ, ಆವಾಗ ನೀವು ನಿಮ್ಮದು ನೀವು ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೋದು. ಸೊ ದಯವಿಟ್ಟು ನಿಮ್ಮ ಆತ್ಮಸಾಕ್ಷಿಗಳಿಗೆ ಅನುಗುಣವಾಗಿ ಬರೆಯೋ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಜಸ್ಟ್ ಸ್ಕೋರ್ ಬರಲಿ ಅಂತಂದು ಬೇರೆ ಬೇರೆ ಕಡೆ ಸರ್ಚ್ ಮಾಡಿ ಬರೆಯೋದು ಬೇಡ. ಎಷ್ಟು ಗೊತ್ತಿದೆ ಅಷ್ಟು ಬರೀರಿ. ಕೀ ಆನ್ಸರ್ಸ್ ಕೊಟ್ಟಾಗ ಅಲ್ಲಿ ನೀವು ಏನಾದರೂ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಕೀ ಆನ್ಸರ್ಸ್ ಕೊಟ್ಟಲ್ಲಿ ಕೂಡ ಕೆಲವೊಂದಿಷ್ಟು ಏನಾದರೂ ತಪ್ಪುಗಳಿದ್ರೆ ನೀವು ನಮ್ಗೆ ಇನ್ಫಾರ್ಮ್ ಮಾಡ್ಬೋದು. ಯಾಕಂದರೆ ಸಹಜವಾಗಿ ಮನುಷ್ಯನಿಂದ ತಪ್ಪುಗಳಾಗುತ್ತೆ, ಅದು ನಮ್ಮಿಂದನೂ ಕೂಡ ತಪ್ಪುಗಳಾಗುತ್ತೆ. ಈ ಒಂದು ಪ್ರಶ್ನೆಗಳಲ್ಲಿ ಕೂಡ ಏನಾದರೂ ಗೊಂದಲಗಳಿದ್ರೆ ಸಜೆಷನ್ ಕೊಡ್ಬೋದು. ನೆಕ್ಸ್ಟ್ ಟೆಸ್ಟಲ್ಲಿ ಅವುಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಟೆಸ್ಟ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.